ದೇವರ ನಾಡು ಅಂತ ಕರೆಸಲ್ಪಡುವಂತಹ ಕೇರಳದಲ್ಲಿ ಇದೀಗ ನಿಜಕ್ಕೂ ಕೂಡ ಸ್ಮಶಾನದ ವಾತಾವರಣ. ದೇವರ ನಾಡು ಅಂದ್ರೆ ವಾಯನಾಡು ಈಗ ಲಯನಾಡಾಗಿ ಪರಿವರ್ತನೆ ಆಗಿದೆ. ವಾಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆಗಳು. ತೆರವು ಕಾರ್ಯಾಚರಣೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹೆಣಗಳ ರಾಶಿ ಪತ್ತೆ ಆಗ್ತಾ ಇದೆ. ಕೊಚ್ಚಿ ಹೋದ ಮನೆಗಳ ಕೆಳಗೂ ಕೂಡ ಮೃತದೇಹಗಳು ಸಿಗ್ತಾ ಇದ್ದಾವೆ. ಭೂಕುಸಿತ ದುರಂತದಲ್ಲಿ ಸತ್ತವರ ಸಂಖ್ಯೆ ಈಗ 282ಕ್ಕೆ ಏರಿಕೆ ಆಗಿದೆ. ಮಿಲಿಟರಿಯಿಂದ ತಾತ್ಕಾಲಿಕ ಕಬ್ಬಿಣದ ಬ್ರಿಡ್ಜ್ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರವಾಹದ ಭೀಕರತೆಯನ್ನ ತೆರೆದಿಡ್ತಾ ಇದೆ ಈ ಸಿಗ್ತಾ ಇರುವಂತಹ ಅವಶೇಷಗಳು. ಮಣ್ಣಿನಡಿಯಿಂದ ಮೃತಪಟ್ಟವರ ಅರ್ಧ ದೇಹಗಳು ಪತ್ತೆ ಆಗ್ತಾ ಇದ್ದಾವೆ. ಕೆಲವೊಂದು ಕಡೆ ಕೇವಲ ಕೈ, ಕಾಲು ಅಥವಾ ಮಾನವನ ದೇಹದ ಭಾಗಗಳು ಬಿಡಿ ಬಿಡಿಯಾಗಿ ಸಿಗ್ತಾ ಇದ್ದಾವೆ. ಒಂದು ಕಡೆ ಕೈ ಸಿಕ್ಕರೆ ಇನ್ನೊಂದು ಕಡೆ ಕಾಲು ಸಿಗುತ್ತೆ, ಇನ್ನೊಂದು ಕಡೆ ದೇಹದ ತಲೆ ಸಿಗುತ್ತೆ. ಹೀಗೆ ನೋಡಿ, ಯೋಚನೆ ಮಾಡಿ ಆ ಜಾಗದಲ್ಲಿ ಸಿಗ್ತಾ ಇರುವಂಥ ಆ ಹೆಣಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಅದು ದೇವರ ನಾಡು ಅಂತ ಕರೆಯಲ್ಪಡುವ ಸಾಧ್ಯ ಇದೆಯಾ? ಸ್ಮಶಾನವಾಗಿ ಹೋಗ್ತಾ ಇದೆ. ಪ್ರತಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅನಾಥವಾಗಿ ಅಲ್ಲಲ್ಲಿ ಅವಶೇಷಗಳ ಅಡಿಯಲ್ಲಿ ಶವಗಳು ಸಿಲುಕಿಕೊಂಡಿದ್ದಾವೆ. ಹಲವೆಡೆ ಮೂಕ ಪ್ರಾಣಿಗಳ ವೇದನೆಯಂತೂ ನಿಜಕ್ಕೂ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಮೂಕ ಪ್ರಾಣಿಗಳು, ಒಂದು ಕಡೆ ಆನೆಗಳು, ಅತಿ ಹೆಚ್ಚಾಗಿ ಆನೆಗಳಿರುವಂಥ ಜಾಗ ಅದು. ಆನೆಗಳು ಒದ್ದಾಡ್ತಾ ಇದ್ದಾವೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಹಳ್ಳದಲ್ಲೋ ತಗ್ಗು ಗುಂಡಿಯಲ್ಲೋ ಮತ್ಯಾವುದೋ ಭಾಗದಲ್ಲೋ ಸಿಲುಕಿ ಹಾಕ್ಕೊಂಡಿದ್ದಾವೆ. ಇನ್ನೊಂದು ಕೆಲವು ಕಡೆಗಳಲ್ಲಿ ನಾಯಿಗಳು ಕೂಡ ಕೇವಲ ರುಂಡ ಮಾತ್ರ ಆಚೆ ಇರುವಂಥದ್ದು, ಉಳಿದಿರುವ ಭಾಗ ಎಲ್ಲವೂ ಕೂಡ ಮಣ್ಣಿನಿಂದ ಮುಚ್ಚಿ ಹೋಗಿರುವಂಥದ್ದು. ಈಗ ನಾವು ನೋಡ್ತಾ ಇರುವಂಥ ದೃಶ್ಯ, ಅಲ್ಲಿನ ಸ್ಟೀಲ್ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅಲ್ಲಿ ಸಂಪರ್ಕ ಸಾಧ್ಯ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ನಡೀತಾ ಇದೆ. ಈ ಕಬ್ಬಿಣದ ಬ್ರಿಡ್ಜ್ ನಿರ್ಮಾಣವಾಗ್ತಾ ಇದೆ, ಅಂತಿಮ ಹಂತಕ್ಕೆ ಬರ್ತಾ ಇದೆ. ಹೋಗ್ತಾ ಹೋಗ್ತಾ ದಾರಿಲೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಶವಗಳು ಪತ್ತೆ ಆಗ್ತಾ ಇದ್ದಾವೆ. ಈ ಕೇರಳ, ವಯನಾಡು ಅನೇಕ ಜನರನ್ನ ಬಲಿ ಪಡೆದುಕೊಂಡಿದೆ ವಿಕೋಪದಿಂದಾಗಿ. ಪ್ರವಾಹದ ಅತ್ಯಂತ ನೋಡ್ತಾ ಇದ್ದೀರಿ, ಒಂದು ಕಡೆ ಆಟೋ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಹೋಗಿದೆ, ಮಣ್ಣಿನಲ್ಲಿ ಸಿಲುಕೊಂಡಿದೆ. ಆ ಆಟೋ ತೆರವುಗೊಳಿಸಲಿಕ್ಕೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ.